ರಾಜ್ಯಾದ್ಯಂತ ಕಾವೇರಿ ಕಿಚ್ಚು ಹೊತ್ತಿಕೊಂಡಿದೆ. ತಮಿಳುನಾಡಿಗೆ ನೀರು ಹರಿಸಿದ್ರೆ ಪರಿಣಾಮ ನೆಟ್ಟಗಿರಲ್ಲ ಅಂತ ಕನ್ನಡಪರ ಸಂಘಟನೆಗಳು ಎಚ್ಚರಿಕೆ ಸಂದೇಶ ರವಾನಿಸಿವೆ. ಸದ್ಯ ಬೆಂಗಳೂರಿನಲ್ಲಿ ಪ್ರತಿಭಟನೆ ನಡೆಸುವ ಮೂಲಕ ರೈತ ಹೋರಾಟಕ್ಕೆ ಕೈಜೋಡಿಸಿವೆ. ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ನಡೆಸಿದ ಕರವೇ ನಾರಾಯಣಗೌಡ ಬಣ ರಾಜ್ಯಾದ್ಯಂತ ಕರವೇ ಹೋರಾಟಕ್ಕೆ ಕರೆ ನೀಡಿದ್ದಾರೆ. ವೀಕ್ಷಕರೇ, ತಮಿಳುನಾಡಿಗೆ ನೀರನ್ನು ಹರಿಸಿದ್ರೆ ಪರಿಣಾಮ ನೆಟ್ಟಗಿರಲ್ಲ ಅಂತ ಹೇಳಿ ಕನ್ನಡಪರ ಸಂಘಟನೆಗಳು ಪ್ರೊಟೆಸ್ಟ್ ಅನ್ನ ಮಾಡಿದ್ದಾರೆ, ಪ್ರತಿಭಟನೆಯನ್ನ ಮಾಡಿದ್ದಾರೆ. ತಮಿಳುನಾಡಿಗೆ ನೀವೇನಾದರೂ ನೀರು ಬಿಟ್ಟರೆ ಎಚ್ಚರಿಕೆ, ಚೆನ್ನಾಗಿರಲ್ಲ ಪರಿಣಾಮ ಅಂತ ಹೇಳಿ ಅವರು ಹೇಳಿರ್ತಕ್ಕಂಥದ್ದು. ಸದ್ಯ ಬೆಂಗಳೂರಿನಲ್ಲಿ ಪ್ರತಿಭಟನೆ ನಡೆಸುವ ಮೂಲಕ ರೈತ ಹೋರಾಟಕ್ಕೆ ಕೈ ಜೋಡಿಸಿವೆ ಸಂಘಟನೆಗಳು. ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ನಡೆಸಿದ ಕರವೇ ನಾರಾಯಣಗೌಡ ಬಣ ಇಂದಿನಿಂದ ರಾಜ್ಯಾದ್ಯಂತ ಕರವೇ ಹೋರಾಟಕ್ಕೆ ಕರೆ ನೀಡಿದ್ದಾರೆ. ಸಂದರ್ಭಕ್ಕೆ ಬಿಡಕ್ ಸಾಧ್ಯ ಇಲ್ಲ ಅಂತ ಹೇಳುವ ಗಟ್ಟಿತನವನ್ನ ನಮ್ಮ ರಾಜ್ಯ ಸರ್ಕಾರ ತೋರಬೇಕಾಗುತ್ತೆ. ಅದನ್ನು ಮೀರಿ ರಾಜ್ಯ ಸರ್ಕಾರ ಏನಾದರೂ ಇವತ್ತು ಕಾವೇರಿ ನೀರು ನಿಯಂತ್ರಣ ಸಮಿತಿಗೆ ಹೆದರಿ ನೀರು ಬಿಟ್ಟಿದ್ದೆ ಆದ್ರೆ 91ರಲ್ಲಿ ಅವತ್ತೇನು ಕರ್ನಾಟಕ ಭುಗಿಲೆದ್ದು ಸಾವು ನೋವುಗಳಾಯ್ತಲ್ಲ, ಅದೇ ಪರಿಸ್ಥಿತಿ ಇವತ್ತಿನ ಕಾಲಕ್ಕೂ ಆಗುತ್ತೆ. ಅದು ಆಗೋದು ಬೇಡ ಅಂದ್ರೆ ರಾಜ್ಯ ಸರ್ಕಾರ ಭಾರಿ ಎಚ್ಚರಿಕೆಯಿಂದ ಈ ಸಂದರ್ಭದಲ್ಲಿ ತೀರ್ಮಾನ ತಗೋಬೇಕು ಅಂತ ಹೇಳಿ ನಾನು ಒತ್ತಾಯ ಮಾಡ್ತಾ ಇದ್ದೀನಿ. ಹಾಗೆ ಯಾವುದೇ ಕಾರಣಕ್ಕೂ ನೀರನ್ನ ಈ ಸಂದರ್ಭಕ್ಕೆ ಬಿಡಕ್ ಸಾಧ್ಯ ಇಲ್ಲ ಅಂತ ಹೇಳುವ ಗಟ್ಟಿತನವನ್ನ ನಮ್ಮ ರಾಜ್ಯ ಸರ್ಕಾರ ತೋರಬೇಕಾಗುತ್ತೆ. ಅದನ್ನು ಮೀರಿ ರಾಜ್ಯ ಸರ್ಕಾರ ಏನಾದರೂ ಇವತ್ತು ಕಾವೇರಿ ನೀರು ನಿಯಂತ್ರಣ ಸಮಿತಿಗೆ ಹೆದರಿ ನೀರು ಬಿಟ್ಟಿದ್ದೆ ಆದ್ರೆ 91ರಲ್ಲಿ ಅವತ್ತೇನು ಕರ್ನಾಟಕ ಭುಗಿಲೆದ್ದು ಸಾವು ನೋವುಗಳಾಯ್ತಲ್ಲ, ಅದೇ ಪರಿಸ್ಥಿತಿ